ಹೇ ದಯಾಗನಾದಂಥ ಸದ್ಗುರು ಸಿದ್ಧಾರೂಢನೆ, ನಿನ್ನ ಚರಣಗಳಿಗೆ ಬಹುದೀನ ಭಾವದಿಂದ ನಮಸ್ಕರಿಸುತ್ತೇನೆ. ಈ ಚರಣಗಳು ಮುಮುಕ್ಷ ಜನರಿಗೆ ಭವಸಾಗರವನ್ನು ದಾಟಲಿಕ್ಕೆ ನೌಕಾರೂಪವಾಗಿರುತ್ತದೆ. ಕೃಪಾನದಿಯಾದಂಥ ನೀನು ನಮ್ಮಂಥ ಜೀವರುಗಳ ಉಪಾಧಿಯನ್ನು ನಿವಾರಿಸಿ ಬುದ್ಧಿಯನ್ನು ಬ್ರಹ್ಮ ಸಾಕ್ಷಾತ್ಕಾರ ಮಾಡಿ ಭವಾಬ್ದಿಯೊಳಗಿರುವ ನಮ್ಮನ್ನು ತಾರಿಸುವಂಥವನಾಗು. ಸತ್ಯವಾಗಿ ನೀನು ಚಿದ್ರೂಪನಿದ್ದಿ. ಪುಣ್ಯ ಪಾಪಗಳನ್ನು ಸರ್ವತಾ ಮುಟ್ಟದಂಥ ನೀನು ಮನುಷ್ಯ ರೂಪವನ್ನು ಧಾರಣ ಮಾಡಿ ಭಕ್ತ ಜನರನ್ನು ತಾರಣ ಮಾಡುತ್ತಿರುವಿ. ಎಲ್ಲ ಜೀವರುಗಳ ಬಂಧನಕ್ಕೆ ಕಾರಣವಾಗಿರುವಂಥ ಅಗಾಧವಾಗಿರುವ ಈಶ್ವರ ಮಾಯೆಯು ಮಹಾ ದುರ್ಘಟವಾದ ಭೇದಗಳಿಂದ ಯುಕ್ತವಾಗಿ ಅವರಿಗೆ ಅತಿ ದುಃಖ ಕೊಡುವಂಥದ್ದಾಗಿರುತ್ತದೆ. ಅಂತಹ ಮಾಯೆಯೊಳಗಿಂದ ಜೀವನಿಗೆ ನಿನ್ನ ಹೊರತು ಮತ್ತಾರು ಉದ್ಧರಿಸುವುದಿಲ್ಲ. ಯಾಕೆಂದರೆ ನೀನೊಬ್ಬನೇ ಮಾಯಾ ಜೀವ ಬ್ರಹ್ಮರ ಅಂತರ್ಭಾವವನ್ನು ತಿಳಿದಿರುವಿ. ಶಾಸ್ತ್ರಗಳಲ್ಲಿ ಅನೇಕ ವಿಷಯಗಳು ಹೇಳಿರುತ್ತವೆ. ಅವು ಶಬ್ದ ಮಾತ್ರವಿದ್ದು ಅವುಗಳ ಸೂಕ್ಷ್ಮಾರ್ಥವು ತಿಳಿಯದು. ಅಂಥದ್ದನ್ನು ನೀನೇ ಸ್ಪಷ್ಟವಾಗಿ ಬೋಧಿಸಿದರೆ ನಮಗೆ ಶೀಘ್ರ ತಿಳಿಯುತ್ತದೆ. ಶಾಸ್ತ್ರದ ಬೋಧವು ಅಧಿಕಾರ ಪರತತ್ವದಿಂದಿರುತ್ತದೆ. ನಮ್ಮಂಥ ಅಜ್ಞಾನಿಗಳಿಗೆ ಅದು ಒಂದಕ್ಕೊಂದು ವಿರುದ್ಧವಾಗಿ ತೋರುತ್ತದೆ ಎಂಬುದರಿಂದ ಗುರುಮುಖದಿಂದಲೇ ಶಾಸ್ತ್ರ ಶ್ರವಣ ಮಾಡತಕ್ಕದ್ದು. ಸದ್ಗುರುವಾದರೂ ಶ್ರೋತೃವಿನ ಅಧಿಕಾರವನ್ನು ತಿಳಿದು ಆತನಿಗೆ ಯೋಗ್ಯವಾದ ಕರ್ಮ ಉಪಾಸನ ಅಥವಾ ಆತ್ಮಜ್ಞಾನ ಬೋಧನವನ್ನು ಮಾಡುತ್ತಾನೆ. ಅಂಥ ಬೋಧವನ್ನು ದೃಢವಾಗಿ ಹೃದಯದಲ್ಲಿ ಧರಿಸತಕ್ಕದ್ದು. ತನ್ನ ಅಧಿಕಾರವು ತನಗೆ ತಿಳಿಯಲಾಗದು. ಆದ್ದರಿಂದ ಗುರುಪದೇಶವನ್ನು ಸದ್ಭಾವದಿಂದ ಆಚರಿಸತಕ್ಕದ್ದು. ಗುರುವಚನದಲ್ಲಿ ವಿಶ್ವಾಸವಿಟ್ಟು ನಡೆಯುವುದರಿಂದ ತ್ರಿಭುವನದಲ್ಲಿ ತಾನು ಧನ್ಯನಾಗುವನು.